ನಿಮಗೋಸ್ಕರ ಒಂದು ಗಾಡಿ ರೆಡಿ ಆಗಿದೆ. ಯಾವುದಂದ್ರೆ ನಡೀಲಿ, ಆರ್ಗ್ಯಾನಿಕ್ ಮ್ಯಾನ್ಯೂರ್ದು ಕಂಪ್ಲೀಟ್ ಒಂದು ರೌಂಡ್ ಹೋಗ್ಬರೋಣ. ಒಂದು ಹ್ಯಾಶ್ ಇದೆಲ್ಲ ಸೆಲೆಕ್ಷನ್ ಅಲ್ಲಿ ಸುಮ್ಮನೆ ಕಪ್ಪಗಿರೋದು ಬೂದಿ ಭಾರ ಇರೋದೆಲ್ಲ ತಂದು ಹಾಕೊಳಕ್ಕಾಗಲ್ಲ. ನಮ್ಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬಂದಾಗ್ಲೂ ಇದೆಲ್ಲ ಕಂಪ್ಲೀಟ್ ವರ್ಕ್ ಆಗೋದು JCB. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮೂರಲ್ಲಿ ಮಳೆ ಬರ್ತೀವಿ, ಇಲ್ಲಿ ಮಳೆ ಇಲ್ಲ ಅಂತ. ಹೇಳಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಆದರೆ ಇವ್ರದ್ದು ಸರ್ ನಿಮ್ಮದು ಇನ್ನೊಂದು ಏನಂತಂದರೆ ಮಳೆ ಬರೋಕ್ಕೆ ಜೋಡಿ ಜೋರು ಮಳೆ, ಸಿಕ್ಕಾಬಟ್ಟೆ ಮಳೆ. ಅದಕ್ಕೆ ನಮಗೋಸ್ಕರ ಒಂದು ಗಾಡಿ ರೆಡಿ ಆಗಿದೆ. ಯಾವುದಂದ್ರೆ ನಡೀಲಿ, JCBಲಿಗೆ ನಾವು ಟೂರ್ ಮಾಡ್ತಾಯಿದ್ದೀವಿ. ಸರ್ ಮಳೆ ಬಂದಿಲ್ಲ ಅಂತಂದ್ವಿ, ನಾವು ಮಳೆ ತೊಗೊಂಡು ಬಂದಾಯ್ತು ಒಟ್ಟಿಗೆ. ನೀವು ಬೇವಿನ ಹಿಂಡಿ ಜೊತೆಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ತಾ ಇದ್ದೀರಾ. ಇದು ಆರ್ಗ್ಯಾನಿಕ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಿ, ಏನು ಯಾವ ಥರ ಅಂತ? ಬನ್ನಿ ಹೋಮ್ ಟೂರ್ ಥರ JCB ಟೂರ್ ಮಾಡೋಣ. ಬನ್ನಿ ಹೋಗೋಣ. ಮಳೆಯಲ್ಲಿ ಫಸ್ಟ್ ಟೈಮ್ ನಾನು JCBಲಿ ಹೋಗ್ತಾ ಇರೋದು. ನೋಡಿ, ಓವರಾಲ್ ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ದು ಕಂಪ್ಲೀಟ್ ಒಂದು ರೌಂಡ್ ಹೋಗ್ಬರೋಣ. ಓಕೆ. ಸ್ಪೆಷಲಿ ಸೊ ವೆರಿ ಫಸ್ಟ್ ನಾವು ಇವಾಗ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಎಲ್ಲಿ ಅನ್ಲೋಡ್ ಆಗುತ್ತೆ, ಬಂದ್ಬಿಟ್ಟು ಎಲ್ಲಿ ಅನ್ಲೋಡ್ ಆಗುತ್ತೆ ಅನ್ನೋದೊಂದು ತೋರಿಸ್ತೀವಿ. ಓಕೆ. ಇವಾಗ ನಮಗೆ ಕಾಯಿರ್ ಪಿತ್ತು ಕಂಪ್ಲೀಟ್ ಆಗಿ ಎಲ್ಲ ಇಲ್ಲಿ ಅನ್ಲೋಡ್ ಮಾಡ್ಕೊಳ್ತೀವಿ. ಓಕೆ. ಸೊ ಅನ್ಲೋಡ್ ಮಾಡುವಾಗ ಏನು ಮಾಡ್ತೀವಿ ನಾವು, ವೆರಿ ಫಸ್ಟ್ ಓಕೆ ಆಯಾ ಸಂಬಂಧಪಟ್ಟಂಗೆ ಅದಕ್ಕೆ ಏನು ಬೇಕು ಡಿಕಂಪೋಸರ್ಸ್ನ ಸ್ಪ್ರೇ ಮಾಡ್ಕೊಳ್ತೀವಿ. ಓಕೆ ಓಕೆ ಹಾಂ ಹಾಂ. ಡಿಕಂಪೋಸರ್ಸ್ನ ಸ್ಪ್ರೇ ಮಾಡಿಕೊಂಡು ನೆಕ್ಸ್ಟ್ ಬೆಡ್ಗಳು ಮಾಡ್ಕೊಳ್ತೀವಿ. ಸೊ ಈ ಥರ ರಾಶಿಗಳು ಬೀಳತ್ತಲ್ವಾ, ರಾಶಿಗಳು ಹಾಕುವಾಗ ಓಕೆ ನಾವು ಡಿಕಂಪೋಸರ್ಸ್ನ ಸ್ಪ್ರೇ ಮಾಡಿದ್ವಿ. ಅಗೈನ್ ನಾವು ಬೆಡ್ಗಳು ಮಾಡ್ತೀವಿ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ. ನಾವು JCB ಒಳಗೆ ಕೂತ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಈಗ ನಾವು ಬಂದ್ಬಿಟ್ಟು ಇರೋದು ಆ್ಯಡಿಗೆ ಬಂದಿದ್ದೀವಿ. ಆರ್ಗ್ಯಾನಿಕ್ ಇದು ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ. ಬೆಡ್ಗಳೆಲ್ಲ ಮಾಡ್ಕೊಳ್ತೀವಿ. ಓಕೆ. ಈ ಬೆಡ್ಗಳು ಮಾಡ್ಕೊಳ್ಳುವಾಗ ಕಂಪ್ಲೀಟ್ ಸಪ್ರೇಟ್ ಸಗಣಿ, ಪ್ರೆಸ್ ಮಡ್ಡು ಮತ್ತೆ ಕಾಯರ್ ಪಿತ್ತು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ಓಕೆ. ಮಿಕ್ಸ್ ಮಾಡಿಕೊಂಡು ಅಗೈನ್ ಮತ್ತೆ ಟರ್ನರಲ್ಲಿ ಒಂದು 45 ಡೇಸ್ ಟರ್ನ್ ಮಾಡಿಕೊಂಡು ಕಂಪ್ಲೀಟ್ ಡಿಕಂಪೋಸ್ ಆಗೋ ಹಾಗೆ. ಓಕೆ. ಕೆಲವು ಪಾರ್ಷಿಯಲ್ ಡಿಕಂಪೋಸ್ ಮಾಡ್ತೀವಿ, ಕೆಲವು ಕಂಪ್ಲೀಟ್ ಡಿಕಂಪೋಸ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ಡಿಕಂಪೋಸ್ ಆದ್ಮೇಲೆ ಮಿಕ್ಸಿಂಗ್ ಯಾರ್ಡಿಗೆ ತಗೊಂಡು ಹೋಗ್ತೀವಿ. ಸೊ ನೆಕ್ಸ್ಟ್ ಮಿಕ್ಸಿಂಗ್ ಯಾರ್ಡಿಗೆ ಹೋಗೋಣ. ಎಕ್ಸ್ಪೀರಿಯನ್ಸ್ ಅಂತ ಫಸ್ಟ್ ಟೈಮ್ ನಂದು ವ್ಲಾಗ್ ಬಂದ್ಬಿಟ್ಟು JCBಲಿ ಮಾಡ್ತಾ ಇರೋದು. ಪರ್ಸೆಂಟೇಜ್ ಆಗಿದೆ ಸರ್ ಇದು? ಸರ್ ಇದು ಕಂಪ್ಲೀಟ್ ಆಗಿದೆ. ನಾವೇನ್ ಮಾಡ್ಕೊಳ್ತೀವಿ, ನಮಗೆ ಯೂಶಲಿ ಪೀಕ್ ಸೀಸನ್ ಮಿಕ್ಸಿಂಗ್. ಓಕೆ. ಪೀಕ್ ಸೀಸನ್ ಬಂದ್ಬಿಟ್ಟು ನಮಗೆ ಮಳೆಗಾಲ. ಓಕೆ. ಇವಾಗ ಗೊಬ್ಬರ ಹಾಕೋದು ತುಂಬಾ ಜಾಸ್ತಿ ಇರುತ್ತೆ. ಹೌದು. ವರ್ಷ ಪೂರ್ತಿ ಹಾಕ್ತಾರೆ, ಬಟ್ ಕಡಿಮೆ ಇರುತ್ತೆ. ಓಕೆ. ಈ ಟೈಮಲ್ಲಿ ನಮ್ಗೆ ಪೀಕ್ ಇರುತ್ತೆ. ಸೊ ನಾವು ಇದನ್ನ ಇವಾಗ ಬರುವ ಹಾಗೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಓಕೆ. ಸೊ ಇದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀರಾ? ಸೊ ಇವಾಗ ಇದಕ್ಕೆ ಪ್ರೆಸ್ ಮಡ್, ಸಗಣಿ, ಓಕೆ, ತೆಂಗಿನ ಪುಡಿ, ಓಕೆ, ಮತ್ತೆ ಕೋಳಿ ಗೊಬ್ಬರ, ಓಕೆ, ಇದನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಓಕೆ. ಹ್ಯಾಶ್ ಮತ್ತೆ ಸುಣ್ಣ, ಮೆಗ್ನೀಷಿಯಂ ಸಲ್ಫೇಟ್ ಇದನ್ನ ಡಿಕಂಪೋಸ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ. ಅದನ್ನ ತಂದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀವಿ. ಸೊ ಅದನ್ನ ಲಾಸ್ಟ್ ಮಿಕ್ಸಿಂಗ್ ಯಾರ್ಡ್ ಇದೆ. ಓಕೆ. ಅಲ್ಲಿ ಮಿಕ್ಸ್ ಮಾಡ್ತೀವಿ. ಸೂಪರ್. ಇವ್ರದ್ದು ಬಂದ್ಬಿಟ್ಟು ಕಾರ್ಪಿಟ್ ಹತ್ರ ಇದ್ದೀವಿ ನಾವೀಗ. ಸೊ ಇದಕ್ಕೆ ಏನೇನಿದೆ, ಇದೇನಿದು? ಇದು ಹ್ಯಾಶ್ ತಂದಿರೋದು ನೀವು? ಓಕೆ. ಹ್ಯಾಶ್ ಸುಣ್ಣಗಳೆಲ್ಲ ಅಲ್ಲಿ ಶೆಡ್ ಕೆಳಗಡೆ ಇದೆ. ಮೆಗ್ನೀಷಿಯಂ ಸಲ್ಫೇಟ್ ಶೆಡ್ ಕೆಳಗಡೆ ಇದೆ. ಓಕೆ. ಸೊ ಎಲ್ಲ ಕಂಪ್ಲೀಟ್ ಅಲ್ಲಿ ಡಿಕಂಪೋಸ್ ಆದಮೇಲೆ ವಾಪಸ್ ಇಲ್ಲಿಗೆ ತಂದ್ಬಿಟ್ಟು ಹಾಕ್ಕೊಳ್ತೀವಿ. ಓಕೆ. ಇಲ್ಲಿ ಎಷ್ಟೆಷ್ಟು ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನ ಮಿಕ್ಸ್ ಮಾಡ್ಕೊಳ್ತೀವಿ. ಸೊ ಒಂದು ಹ್ಯಾಶ್ ಇದೆಲ್ಲ ಸೆಲೆಕ್ಷನ್ ಅಲ್ಲಿ ಸುಮ್ಮನೆ ಕಪ್ಪಗಿರೋದು ಬೂದಿ ಭಾರ ಇರೋದೆಲ್ಲ ತಂದು ಹಾಕೊಳಕ್ಕಾಗಲ್ಲ. ಪರ್ಟಿಕ್ಯುಲರ್ಲಿ ಹ್ಯಾಶ್ ಅಂತಂದ್ರೆ ಬೂದಿ. ಬೂದಿಲಿ ನಮ್ಗೆ ಏನ್ ಮೆಟೀರಿಯಲ್ ನಿಂದ ಸುಟ್ಟಿರ್ತಾರೆ ಅದನ್ನ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಹೆವಿ ಮೆಟಲ್ಸ್ ಏನಾದ್ರು ಇದ್ಬಿಟ್ರೆ ನಮ್ಗೆ ಗಿಡಗಳಿಗೆ ಬಹಳ ಸಮಸ್ಯೆ. ಈಗ ಅದರಲ್ಲಿ ಭೂಮಿಲಿ ಕರಗದೇ ಇರೋ ಹೆವಿ ಮೆಟಲ್ಸ್ ಎಲ್ಲ ಇರುತ್ತೆ. ಇಂಡಸ್ಟ್ರಿಯಲ್ ವೇಸ್ಟ್ ಇದ್ರೆ ಸೊ ಹೆವಿ ಮೆಟಲ್ಸ್ ಇರುತ್ತೆ. ಸುಣ್ಣ ಅಂತೇಳಿ ಟಾಕ್ ಪೌಡರ್ ಅಂದ್ರೆ ಒಂದು ಗೊಬ್ಬರದಲ್ಲಿ ರೈತರು ಏನ್ ನೋಡ್ತಾರೆ, ಅದು ಮಾರ್ಕೆಟಿಂಗ್ ಮಾಡೋರು ವೈಟ್ ಕಾಣ್ತಾ ಇದೆಯಾ, ಸುಣ್ಣ ಮಿಕ್ಸ್ ಮಾಡ್ಯಾರೆ, ಸ್ವಲ್ಪ ಏನಾಗ ಬೇರೆ ತರ ಕಾಣ್ತಾ ಇದೆಯಾ, ಆ ತರದ್ದು ಕೋಳಿ ಗೊಬ್ಬರ ಇರ್ಬೋದಾ, ಕಪ್ಪಗಿದ್ರೆ ಆಶ್ ಇರ್ಬೋದಾ, ಈ ತರದ್ ಇರೋದಕ್ಕೆ ಆ ಸೋರ್ಸ್ ಮಾಡ್ತೀವಲ್ವ, ಎಲ್ಲಿಂದ ಬರುತ್ತೆ ಅನ್ನೋ ಮೆಟೀರಿಯಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದೊಂದು ಮೆಟೀರಿಯಲ್ ಆಯ್ಕೆ ಮಾಡ್ಕೊಳ್ಳುವಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಇಲ್ಲಿ ನೋಡ್ಕೊಂಡು ಹೋಗಿ ಪ್ರೆಸ್ ಮಡ್, ಕಾಯಿರ್ ಪಿತ್ತು, ತೆಂಗಿನ ಪುಡಿ, ಸುಣ್ಣ, ಬೂದಿ ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ರಿಸಲ್ಟ್ ಬರಲ್ಲ. ಅದು ಎಷ್ಟು ಡಿಕಂಪೋಸ್ ಆಗಬೇಕು ಮತ್ತೆ ಅದು ಯಾವ ತರ ಬರಬೇಕು ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ತಪ್ಪುಗಳಾಗತ್ತೆ,
ಮತ್ತೆ ಈಗೇನು ವಾಪಸ್ ನಮ್ಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬಂದಾಗ್ಲೂ ಇದೆಲ್ಲ ಕಂಪ್ಲೀಟ್ ವರ್ಕ್ ಆಗೋದು JCB ಯಾವ್ದು ಮ್ಯಾನ್ಯಲ್ ವರ್ಕ್ ಆಗೋದಾಗ್ಲಿ ಆ ಥರ ಏನು ಮಾಡೋದಿಲ್ಲ. ಮತ್ತೆ ನೀವು ನೋಡೋ ಹಾಗೆ ಒಂದು 6-7 ಎಕರೆ ಇದೆ. ಈಗ ಅಷ್ಟು 7 ಎಕರೆನು ಕಂಪ್ಲೀಟ್ ಆಗಿ ನಾವು ಲ್ಯಾಂಡ್ಗೆ ಸಿಮೆಂಟ್ ಕಾಂಕ್ರೀಟ್ ಹಾಕ್ಸಕ್ಕಾಗಲ್ಲ. ಅದೇ 7-8 ಕೋಟಿ ಆಗ್ಬಿಡುತ್ತೆ. ಕಾಂಕ್ರೀಟ್ ಕಬ್ಬಣ ಕಟ್ಟಿ ಯಾಕಂದ್ರೆ ಅಷ್ಟು ದೊಡ್ಡ 40 ಟನ್ ಲಾರಿಗಳು ಓಡಾಡುವಾಗ ನಾವು ಆ ಹೆವಿಲಿ ಒಂದು ಆಲ್ಮೋಸ್ಟ್ 1.25 ಅಡಿ ಅಷ್ಟು ದಪ್ಪ ಥಿಕ್ನೆಸ್ ಅಲ್ಲಿ ಕಾಂಕ್ರೀಟ್ ಹಾಕ್ಬೋದು. ಹಾಗಾಗಿ ಸಣ್ಣ ಪುಟ್ಟದ್ದು ಕಲ್ಲುಗಳು ಒಂದು 10 mm ಜರಡಿ ಇದೆ. ಆ 10 mm ಜರಡಿಗಿಂತ ಸಣ್ಣ ಪುಟ್ಟ ಕಲ್ಲುಗಳು ಬರುತ್ತೆ. ಎತ್ತಾಕುವಾಗ, ಸಗಣಿ ಬರುವಾಗ ಅವರು JCB ಆಪರೇಟ್ ಮಾಡ್ತಾರೆ. ಕೋಳಿ ಗೊಬ್ಬರದವರು ಅವರು JCB ಆಪರೇಟ್ ಮಾಡ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಅವರು ಹ್ಯಾಶ್ ತುಂಬುವಾಗ ಅವರು ಇದು ಮಾಡ್ತಾರೆ. ಸೊ ಚೀಲ ಒಂದು ಏನು ಬರುತ್ತೆ, ಚೀಲಗಳು ಮತ್ತೆ ಮೆಗ್ನೀಷಿಯಂ ಸಲ್ಫೇಟು, ಸುಣ್ಣ ಇದು ಮಾತ್ರ ಚೀಲದಲ್ಲಿ ಬರುತ್ತೆ. ಸೊ ಅದೊಂದು ಬರುತ್ತೆ, ನೀಟಾಗಿ ಸೇಫ್ ಆಗಿರುತ್ತೆ. ಇನ್ನೆಲ್ಲ JCBಲೇ ಬರುವಂಥದ್ದು. ಸೊ ಹಾಗಾಗಿ ನಮಗೆ ಸಣ್ಣ ಪುಟ್ಟ ಕಲ್ಲುಗಳು ಬರೋದು. ಯಾಕಂದ್ರೆ ನಾವೇನು ಎಲ್ಲದೂ ಮಾಡೋದು ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಆ ವಸ್ತುಗಳಿಂದನೇ ಗೊಬ್ಬರ ತಯಾರಿಸೋದು. ಇಲ್ಲೆಲ್ಲ ಮಿಕ್ಸಿಂಗ್ ಆಗತ್ತೆ. ಅಲ್ಲಿಂದ ಡಿಕಂಪೋಸ್ ಆಗಿರೋ ಗೊಬ್ಬರ ತಂದ್ಬಿಟ್ಟು ಸುಣ್ಣ ಇಲ್ಲ ಬೆಳಗಾಮಿಂದ ಬರುತ್ತೆ. ಸುಣ್ಣ, ಮೆಗ್ನೀಷಿಯಂ ಸಲ್ಫೇಟ್ದು ಮೈನಿಂಗ್ ಮೆಗ್ನೀಷಿಯಂ ಸಲ್ಫೇಟ್ ಬರುತ್ತೆ. ಇದು ನಿಮಗೆ ಕೆಮಿಕಲ್ ಮೆಗ್ನೀಷಿಯಂ ಸಲ್ಫೇಟ್ ಬೇರೆ ಕಾನ್ಸಂಟ್ರೇಟ್. ಏನು ಡಿಫ್ರೆನ್ಸ್ ಇರುತ್ತೆ ಅದರಲ್ಲಿ? ಮೈನಿಂಗ್ ಅಂದ್ರೆ ನಮಗೆ ಜಲ್ಲಿ ಕಲ್ಲು ತೆಗಿತೀವಲ್ವ, ಆ ಥರ ಮೈನಿಂಗ್ ತೆಗಿತಾರೆ. ಅದರಲ್ಲಿ ನಿಮಗೆ 45%, 30%, 80% ಮೆಗ್ನೀಷಿಯಂ ಸಲ್ಫೇಟ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕೆಮಿಕಲ್ ಪ್ರೊಸೆಸ್ ಮಾಡಿ ಅದು ಕೆಮಿಕಲ್ ಆಗುತ್ತೆ. ಸೊ ಇದು ಜಸ್ಟ್ ಸುಣ್ಣನೂ ಅಷ್ಟೇ. ಜಲ್ಲಿಕಲ್ ತರ ಒಂದು ಕ್ಯಾಲ್ಸಿಯಂದು ಸ್ಟೋನ್ ಸಿಗುತ್ತೆ, ಅದು ತಂದ್ಬಿಟ್ಟು ಪೌಡ್ರ್ ಮಾಡೋದು. ನಿಮಗೆ ಫ್ಯಾಕ್ಟ್ರಿಯಲ್ಲಿ ನೋಡಿದ್ರೆ ಜಲ್ಲಿಕಲ್ ಥರನೇ ಕಾಣುತ್ತೆ. ಅದು ಆಫ್ಟರ್ ಏನು ಪ್ರೊಸೆಸ್ ಆದಮೇಲೆ ಪೌಡ್ರು ಇದು ಸುಣ್ಣ ಅಂತ ಗೊತ್ತಾಗದ್ಬಿಟ್ರೆ ನಿಮಗೆ ನಾರ್ಮಲ್ ಪ್ರೊಸೆಸ್ ಆಗಕ್ಕೆ ಮುಂಚೆ ನೋಡಿದ್ರೆ ಜಲ್ಲಿಕಲ್ಲೇ ಅದು ಅಲ್ಲ. ಹಾಗಾಗಿ ಸೊ ಅಲ್ಲಿಂದ ಬರುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಮಗೆ ಸರ್ ಈಗ ಒಬ್ಬೊಬ್ರು ಇರ್ತಾರೆ, ನಾನು ಬೇವಿನ ಹಿಂಡಿನ ತೊಗೋಬೇಕು, ಇದು ತೊಗೋಬೇಕು, ಅದು ಎಷ್ಟು ರೇಷಿಯೋದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಒಂದು ಐಡಿಯಾ ಕೊಡ್ತೀರಾ? ಅದೇ ನಮಗೆ ಈಗ ಯೂಶಲಿ ಅಡಿಕೆಗೆ ಹಾಕೋದಾದ್ರೆ ಒಂದು 5 ವರ್ಷದ ಮೇಲ್ಗಡೆದಕ್ಕಾದ್ರೆ ಒಂದು 2 kg ಹಾಕಿ. ಈಗ ಫಾರ್ ಎಕ್ಸಾಂಪಲ್ 1 ಟನ್ ಬೇವಿನ ಹಿಂಡಿ ಮಿಕ್ಸ್ ಮಾಡಿದ್ರೆ ಇದು ಎಷ್ಟು ಮಿಕ್ಸ್ ಮಾಡಬೇಕು? ಅಲ್ಲ, ನಮಗೆ ಮಿಕ್ಸಿಂಗ್ ಮಾಡ್ಕೊಳ್ಳೋದು ಬೇಡ. ಬೇಡ, ಸಪ್ರೇಟೇನೆ. ಈಗ ನಿಮಗೆ ಮಿಕ್ಸಿಂಗ್ ಮಾಡೋಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದಕ್ಕೆ ಮ್ಯಾನ್ಯುಯಲ್ ಆಗಲ್ಲ. ಇವಾಗ ಅದಕ್ಕೆ ಒಂದು ಪರ್ ಟ್ರೀ ಹೇಳ್ಬಿಡ್ತೀನಿ. ಒಂದು ಮರ, ಆ ಒಂದು ಅಡಿಕೆ ಮರಕ್ಕೆ ನಿಮ್ಗೆ 5 ವರ್ಷದ ಮೇಲ್ಗಡೆ ಇದೆ, ಫಸಲು ಕೊಡ್ತಾ ಇದೆ ಅಂದ್ರೆ ಒಂದು 2 kg ಗೊಬ್ಬರ ಕೊಡಿ, 1 kg ಬೇವಿನ ಪುಡಿ ಕೊಡಿ. 5 ವರ್ಷದ ಒಳಗಿದ್ರೆ 1 kg ಗೊಬ್ಬರ ಕೊಡಿ, ಅರ್ಧ kg ಬೇವಿನ ಪುಡಿ ಕೊಡಿ. ಸೊ ಒಂದ್ಸತಿ ಒಂದು ಟರ್ಮ್ ಆರ್ಗ್ಯಾನಿಕಲ್ ಮಾಡ್ಕೊಂಡ್ರೆ ಇನ್ನೊಂದು ಟರ್ಮ್ ಅಲ್ಲಿ ಕೆಮಿಕಲ್ ಮಾಡ್ಕೊಳ್ಳಿ. ಸೊ ಅದು ಒಳ್ಳೆ ಪ್ರೋಸೆಸ್. ನೀವು ಹೇಳೋದು ಸಪ್ರೇಟ್ ಆಗಿ ಕೊಡಿ ಅಂತ. ಎಸ್, ಇಲ್ಲಿ ಅಲ್ಲಿಂದ ಬಂದ್ಬಿಟ್ಟು ನೇರವಾಗಿ ಇಲ್ಲಿಂದ ಬಂಕರ್ಗೆ ಬರುತ್ತೆ. ಸೊ ಬಂಕರಲ್ಲಿ ತಂದ್ಬಿಟ್ಟು ಸುರಿತಾರೆ. ಸುರಿದಿದ್ದು ನೇರವಾಗಿ ಇಲ್ಲಿಂದ ಕನ್ವೇಯರ್ ಬೆಲ್ಟಲ್ಲಿ ಜರಡಿಗೆ ಹೋಗುತ್ತೆ. ಸೊ ಜರಡಿಗೆ ಹೋದ್ಮೇಲೆ ಅಲ್ಲಿ ನಮಗೆ ಜರಡಿ ಆಗುತ್ತೆ. ಜರಡಿ ಆಗಿ ವೇಸ್ಟೇಜ್ ಬಂದ್ಬಿಟ್ಟು ಎಲ್ಲ ಆಚೆಗೆ ಹೋಗುತ್ತೆ. ಆ ಕಡೆಗೆ ಹೋಗಿ ಅಲ್ಲಿ ಟ್ರ್ಯಾಕ್ಟರ್ ನಿಲ್ಸಿರ್ತಾರೆ, ಅಲ್ಲಿ ಬೀಳುತ್ತೆ. ಆರ್ಗ್ಯಾನಿಕ್ ಮ್ಯಾನ್ಯೂರು ನೇರವಾಗಿ ಏನು ಒಂದು ಆಟೋಮೇಷನ್ ಇದೆ, ಆಟೋಮೇಷನ್ ಒಳಗಡೆ ಹೋಗುತ್ತೆ. ಸೊ ನಾವು ಇಲ್ಲಿ ಮೈಕ್ರೋನ್ಯೂಟ್ರಿಯೆಂಟನ್ನು ಈ ಕಂಪ್ಲೀಟ್ ಡ್ರಮ್ ಒಳಗಡೆ ಫಿಲ್ ಮಾಡಿರ್ತೀವಿ. ಇದು ಏನು ಹಾಕ್ತೀರಾ ಸರ್ ಮೈಕ್ರೋನ್ಯೂಟ್ರಿಯೆಂಟ್? ಇದಕ್ಕೆ ಒಂದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟನ್ನು ಕೊಡ್ತೀವಿ. ನಮಗೆ ಒಂದಿಷ್ಟು ಒಂದು ಚೀಲ ಬ್ಯಾಗ್ ಆಗೋಷ್ಟೊತ್ತಿಗೆ ಒಂದು 8 ಸೆಕೆಂಡ್ ಆಗುತ್ತೆ. 8 ಸೆಕೆಂಡಲ್ಲಿ ಒಂದು 100 ಗ್ರಾಮ್ 100 ml ಅಥವಾ 150 ml ಅಷ್ಟು ಸ್ಪ್ರೇ ಆಗಿ ಪ್ಯಾಕ್ ಆಗುತ್ತೆ. ಸೊ 40 kg ಪ್ಯಾಕ್ ಮಾಡ್ತೀವಿ. ಸೊ ನೇರವಾಗಿ ಇಲ್ಲಿಂದ ಆಟೋಮೇಷನ್ ಇದೆ, ಆಟೋಮೇಷನಲ್ಲಿ ಪ್ಯಾಕ್ ಆಗುತ್ತೆ. ಸೊ ಪ್ಯಾಕ್ ಆಗಿಬಿಟ್ಟು ನೇರವಾಗಿ ಗಾಡಿಗೆ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಎಲ್ಲಿಗೆ ಹೋಗ್ಬಿಟ್ಟು ಡೆಸ್ಟಿನಿ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬಿಡ್ತೀರಾ. ಸರ್ ನಿಮ್ಮದು ಈ ಬ್ರ್ಯಾಂಡ್ ಬಂದುಬಿಟ್ಟು ರಾಯಲ್ CSP ಅಂತ ಪ್ರೀಮಿಯಂ ಕ್ವಾಲಿಟಿ ಇದೆ. ಅರೇಕಾ ಕಿಂಗ್ ಅಂತ ಒಂದು ಅಡಿಕೆಗೆ ಅಂತ ಸ್ಪೆಷಲ್ ಆಗಿ ಮಾಡಿದ್ದೀವಿ. ಜಿಂಜರ್ ಮಾಸ್ಟರ್ ಅಂತ ಸ್ವಲ್ಪ ನಾವು ಜಾಸ್ತಿ ಮೇಜರ್ ಮಾರ್ಕೆಟ್ ಮಾಡೋದು ಅಡಿಕೆಗೆ ಮತ್ತೆ ಶುಂಠಿಗೆ. ಅದು ಬಿಟ್ಬಿಟ್ಟು ಇನ್ನು ಸಸ್ಯ ಸಂಜೀವಿನಿ ಅಂತ ಒಂದು ಮಾಡಿದ್ವಿ. ಅದು ಆರ್ಗ್ಯಾನಿಕ್ ರಾಯಲ್ CSP ಆರ್ಗ್ಯಾನಿಕ್ ಪ್ರೋ ಅಂದ್ರೆ ಜನರಲ್ ಆಗಿ ಯಾವ್ದಕ್ಕೆ ಬೇಕಿರೋ ಬಳಸೋ ಹಾಗೆ ಇಟ್ಕೊಂಡಿದ್ದೀವಿ. ಸೊ ಇದು ಒಂದು ರಾಯಲ್ CSP ಪ್ರೀಮಿಯಂ ಕ್ವಾಲಿಟಿ, ಸಸ್ಯ ಸಂಜೀವಿನಿ ಒಂದು ಮಿಡಲ್ ಕ್ವಾಲಿಟಿ ಇಟ್ಕೊಂಡು ಎರಡನ್ನೂ ಮಾರ್ಕೆಟ್ ಪ್ರೊಸೆಸ್ ಮಾಡೋದು ತೋರಿಸ್ತಾ ಇದ್ದೀನಿ ಹೆಂಗೆ ಅಂತ. ಆರ್ಗ್ಯಾನಿಕ್ ಗೊಬ್ಬರ ಹೆಂಗೆ ಪ್ರೊಸೆಸ್ ಮಾಡೋದು ಅಂತ ತೋರಿಸ್ತಾರೆ. ನಿಮ್ಗೆ ಗೊತ್ತಿರಬೇಕು ಹೆಂಗೆ ಪ್ರೊಸೆಸ್ ಮಾಡ್ತಾರೆ, ಯಾವ ಥರ ಅಂತ. ಈಗ ನೋಡಿ ಮೇಲ್ಗಡೆಯಿಂದ ಹಾಕಿರ್ತಾರೆ, ಹಾಕ್ಬಿಟ್ಟು ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಇಲ್ಲಿ ಹೆಂಗೆ ನಿಮಗೆ ಅದು ಸಾರ್ಟ್ ಔಟ್ ಆಗುತ್ತೆ ಅಂತ ತೋರಿಸ್ತೀನಿ. ಕಲ್ಲು ಗಿಲ್ಲು ಎಲ್ಲ ಸಪ್ರೇಟ್ ಆಗಿಬಿಟ್ಟು ಹೆಂಗೆ ಬರುತ್ತೆ ಅಂತ. ನೋಡಿ ಪ್ಯಾಕಿಂಗ್ ಆಗಿಬಿಟ್ಟು ನೋಡಿ ನಿಮಗೆ ಒಂದು ಸತಿಯಲ್ಲಿ ಪ್ಯಾಕ್ ಆಯಿತು ಅಂತಂದ್ರೆ ಪ್ಯಾಕ್ ಆಗಬೇಕು 40 kg ಬರುತ್ತೆ. 40 kg ಬಂದ್ಬಿಟ್ಟು ಸ್ವಿಚ್ ಆಗುತ್ತೆ. ಇಲ್ಲಿ ಮೇಯ್ನ್ ಏನು ಅಂತಂದರೆ ನಿಮ್ಗೆ ಅಲ್ಲಿ ಫಿಲ್ಟರ್ ಮಾಡ್ತಾರೆ ಸ್ಟಾರ್ಟಿಂಗು. ಸ್ವಿಚ್ ಆಗಿಬಿಟ್ಟು ಗೊಬ್ಬರನೂ ಅಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಥರ ನಿಮಗೆ ಕ್ಲೀನಾಗಿ ನಿಮಗೆ ಹಾಕೋ ಥಿಂಗ್ಸು ಎಷ್ಟು ಕ್ವಾಲಿಟಿ ಹೆಂಗಿದೆ ಅಂತೆಲ್ಲ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡಿಬಿಟ್ಟು ತೊಗೊಳ್ಳಿ. ಅದಕ್ಕೆ ನಾನು ಹೇಳ್ತಿರೋದು. ನಾನು ಇಲ್ಲಿಗೆ ನೀವು ಬರ್ಬೋದು, ನಿಮ್ಮ ಕಣ್ಣು ಮುಂದೆ ಎಲ್ಲ ಮಿಕ್ಸಿಂಗ್ ಇರುತ್ತೆ. ಸರ್
ನಿಮ್ದು ಒಂದೇನು ಖುಷಿ ಆಗುತ್ತೆ ಅಂತಂದರೆ ಟ್ರಾನ್ಸ್ಪರೆಂಟ್ ಇದೆ ನಿಮ್ಮದು. ನೀವೇ ಏನೋ ಒಬ್ಬರು ನೀವು ಬಿಡ್ಕೊಡಲ್ಲ ಏನು ಕತೆ ಅಂತ, ನೀವು ಡೈರೆಕ್ಟಾಗಿ ಬನ್ನಿ ನಿಮ್ಮ ಕಣ್ಣು ಮುಂದೆ ಎಲ್ಲ ನೋಡ್ಕೊಂಬಿಟ್ಟು ತೊಗೊಂಡೋಗಿ ಅಂತೀರಾ. ಅದೊಂದು ಮಾತ್ರ ನಿಜವಾಗ್ಲೂ ಬಿಗ್ ಥಮ್ಸ್ ಅಪ್ ಮಾತ್ರ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇವಾಗಲೂ ಹೇಳಿದ್ದೀನಿ, ನಮ್ಮ ಫ್ಯಾಕ್ಟ್ರಿಗೆ ಯಾವತ್ತೂ ಬಾಗಿಲಿಲ್ಲ, ಇವತ್ತು ಬಾಗಿಲಿಲ್ಲ, ಗೇಟು ಹಾಕಿಲ್ಲ. ಹೌದು, ಯಾವತ್ತೂ ಇರಲ್ಲ. ಆಫೀಸ್ ರೂಮ್ಗೆ ಒಂದು ಬಾಗಿಲು ಬಿಟ್ಟರೆ ನಾವು ಯಾವುದು ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ಏನೋ ಮಿಕ್ಸ್ ಮಾಡೋದು, ಹೌದು, ಹೌದು, ಮತ್ತೊಂದೇನೋ ಮಾಡೋದು, ಆ ಥರದ್ದು ಏನಿಲ್ಲ. ಎಲ್ಲ ಓಪನ್ ಅಪ್, ಎಲ್ಲ ನೋಡ್ಬೋದು. ಹೌದು, ನಿಮಗೆ ಎಲ್ಲಿ ಯಾವುದನ್ನು ಬೇಕಿದ್ರೂ ಪರೀಕ್ಷೆ ಮಾಡ್ಬೋದು. ಸೂಪರ್, ಏನು ಬೇಕೋ ಅದನ್ನು ಮಾಡಿ ತೊಗೊಳ್ಬೋದು. ಸೊ ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ಮೀಟ್ ಆದಾಗೆಲ್ಲ. ತುಂಬ ಖುಷಿ. ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಇದು ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ನೀವು ಬಂದುಬಿಟ್ಟು ನೀವು ಅವ್ರಿಗೆ ಎಂಕ್ವೈರಿ ಮಾಡಿ, ಇನ್ ಕೇಸ್ ಯಾರು ತೊಗೊಳ್ಬೇಕು ಅಂತ ನಿಮ್ಗೆ ಇಲ್ಲೇ ಬಂದು ನೋಡ್ಬೋದು ಅಂದ್ರೆ ಇಲ್ಲೇ ಬಂದು ತೊಗೋಬೋದು. ಸೊ ನಿಮ್ಮ ನಂಬರ್ ಹೇಳಿಬಿಡಿ. 9632 755 322. ಇನ್ನೊಂದ್ಸಲ ಹೇಳ್ತೀನಿ, 9632 755 322. ಆ ನಂಬರು. ಮತ್ತು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ನಾನು. ಇಲ್ಲಿ ಮುಗಿಸ್ತದೆ ಸರ್, ನಾನು ವ್ಲಾಗ್ ಎಂಡ್ ಮಾಡಲಾ? ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side.